ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಿಲೇನ ಯಾವ ರೀತಿ ಚೆಕ್ ಮಾಡೋದು, ಈ ರಿಲೇ ಫಂಕ್ಷನ್ ಏನಾದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ, ಯಾರು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ರಿಲೇ ಬಗ್ಗೆ ಗೊತ್ತಿರುತ್ತೆ. ರಿಲೇ ಅಂದ್ರೆ ಯಾರು ಆಟೋಮೊಬೈಲ್ ಫೀಲ್ಡ್ ಕೆಲಸ ಮಾಡೋಂಥವ್ರಿಗಾಗ್ಲಿ, ಒಂದು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋರು, ಕಂಪ್ನಿ ಕೆಲಸ ಮಾಡೋರು, ಪ್ರತಿಯೊಬ್ಬರಿಗೂ ರಿಲೇ ಬಗ್ಗೆ ಗೊತ್ತಿರುತ್ತೆ. ಬಟ್ ರಿಲೇನ ಯಾರು ಚೆಕ್ ಮಾಡೋಣ ಅದ್ರ ಬಗ್ಗೆ ಯಾರು ಗೊತ್ತಿರೋದಿಲ್ಲ ಫ್ರೆಂಡ್ಸ್. ನೀವೇನ್ ಮಾಡ್ತೀರಾ, ಗಾಡಿ ಕಂಪ್ಲೀಟ್ ಬಂತು, ಏನೋ ಎಕ್ಸಾಂಪಲ್ ಒಂದು ಫ್ಯೂಲ್ ಪಂಪ್ ವರ್ಕ್ ಆಗ್ತಿಲ್ಲ ಅಂತ ನೀವೇನ್ ಮಾಡ್ತೀರಾ, ರಿಲೇ ಯಾವ್ದೋ ರಿಲೇ ತೆಗೆದು ಹಾಕ್ಬಿಟ್ಟು ಚೆಕ್ ಮಾಡ್ತೀರಾ, ಗಾಡಿ ಆಗಿ ಚೆಕ್ ಮಾಡ್ತೀರಾ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ವಾ ಅಂತ. ಆಮೇಲೆ ರಿಲೇ ಚೇಂಜ್ ಮಾಡ್ತೀರಾ. ಆ ತರ ಪ್ರೊಸೀಜರ್ನ ಮಾಡಬಾರ್ದು ಫ್ರೆಂಡ್ಸ್. ಮೊದಲು ಏನ್ ಮಾಡ್ಬೇಕು, ಈ ರಿಲೇ ಬಗ್ಗೆ ತಿಳ್ಕೋಬೇಕು. ಆಮೇಲೆ ಈ ರಿಲೇನ ಯಾವ ರೀತಿ ಚೆಕ್ ಮಾಡೋದು, ಹೋಗಿದ್ಯಾ ಚೆನ್ನಾಗಿದೆ ಚೆಕ್ ಮಾಡಿ ಕರೆಕ್ಟ್ ಆಗಿ ಎಸ್ಟಿಮೇಷನ್ ಕೊಡ್ಬೇಕು ಕಸ್ಟಮರ್ಗಳಿಗೆ. ಅದು ಯಾವ ರೀತಿ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇದನ್ನ ರಿಲೇ ಅಂತ ಕರೀತಾರೆ, 4 ಪಿನ್ ರಿಲೇ ಅಂತ ಕರೀತಾರೆ ಫ್ರೆಂಡ್ಸ್. ಏನಕ್ಕೆ ಇದನ್ನ 4 ಪಿನ್ ರಿಲೇ ಅಂತ ಕರೀತಾರೆ ಅಂದ್ರೆ, ನೋಡಿ ಇದರಲ್ಲಿ ಎಷ್ಟು ಪಿನ್ ಇದೆ, ಇದರಲ್ಲಿ 1 2 3 4 ಪಿನ್ ಇದೆ ಫ್ರೆಂಡ್ಸ್. ಇದು ಅದಕ್ಕೆ ಇದನ್ನ 4 ಪಿನ್ ರಿಲೇ ಅಂತ ಕರೀತಾರೆ ಫ್ರೆಂಡ್ಸ್. ಓಕೆನಾ. ಇದೇ ತರ ನಿಮಗೆ 5 ಪಿನ್ ರಿಲೇನೂ ಬರುತ್ತೆ, 6 ಪಿನ್ ರಿಲೇ ಬರುತ್ತೆ, 8 ಪಿನ್ ರಿಲೇನೂ ಬರುತ್ತೆ. ನಿಮ್ಗೆ ಮೇನ್ ಆಟೋಮೊಬೈಲ್ ಅಲ್ಲಿ ಯೂಸ್ ಮಾಡುವಂತದ್ದು 4 ಪಿನ್ ರಿಲೇ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಫಸ್ಟ್ ವಿಡಿಯೋ ಬಂದು 4 ಪಿನ್ ರಿಲೇ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು 5 ಪಿನ್ ರಿಲೇ 6 ಪಿನ್ ರಿಲೇ ಬಗ್ಗೆ ಬೇಕು ಅಂದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಳಕ್ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಈ ರಿಲೇ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಫಸ್ಟ್ ನೋಡೋಣ ಫ್ರೆಂಡ್ಸ್. ನೋಡಿ, ನಾನು ರಿಲೇನ ಓಪನ್ ಮಾಡಿದ್ದೀನಿ, ರಿಲೇ ಬಾಕ್ಸ್ ಓಪನ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇದು ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಕಾಯಿಲ್ ಟರ್ಮಿನಲ್ ಯಾವ್ದು, ಸ್ವಿಚ್ ಟರ್ಮಿನಲ್ ಅಂತ ನಿಮ್ಗೆ ಗೊತ್ತಿರ್ಬೇಕಂದ್ರೆ ಇಲ್ಲಿ ಕಾಯಿಲ್ ಯಾವ್ದು, ಸ್ವಿಚ್ ಯಾವ್ದು ನಿಮ್ಗೆ ಗೊತ್ತಿರಬೇಕು ಫ್ರೆಂಡ್ಸ್. ನೀವೇನ್ ಅನ್ಕೋತೀರಾ, ಈ ಕಾಪರ್ ಇರೋದಕ್ಕೆ ಇದನ್ನ ಕಾಯಿಲ್ ಅನ್ಕೋತೀರಾ, ಇದು ಅಲ್ಯೂಮಿನಿಯಂ ಇರೋದಕ್ಕೆ ಸ್ವಿಚ್ ಅನ್ಕೋತೀರಾ. ಅದು ತಪ್ಪು ಫ್ರೆಂಡ್ಸ್. ಆದ್ರೆ ಯಾವತ್ತೂ ಮಾಡಬೇಡಿ. ಹೆಂಗ್ ಅನ್ಕೋತೀರಾ ಅಂತಂದ್ರೆ, ಇವಾಗ ಬಿಸಿನೀರು ಕಾಯಿಸ್ತೀರಾ, ನೀವು ಬಿಸಿನೀರು ಕಾಯಿಸ್ಬೇಕಾದ್ರೆ ಯಾವ ಕಲರ್ ಇರುತ್ತೆ, ಬಿಸಿನೀರು ಕಾಯಿಸಿದ ಹೀಟ್ರು ನಿಮ್ಗೆ ಕಾಪರ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ನೀವೇನ್ ಅನ್ಕೋತಾರೆ, ಈ ಕಾಪರ್ ಅದು ನಿಮ್ಗೆ ಕಾಯಿಲ್ ಟರ್ಮಿನಲ್, ಈ ಅಲ್ಯೂಮಿನಿಯಂ ಸ್ವಿಚ್ ಟರ್ಮಿನಲ್ ತಿಳ್ಕೊಂತೀರಾ ನೀವು ತಪ್ಪಾಗಿ. ಆತರ ತಿಳ್ಕೊಬೇಡಿ ಫ್ರೆಂಡ್ಸ್. ಯಾವತ್ತು ನೀವು ಅಲ್ಯೂಮಿನಿಯಂ ಬರೋದು ಕಾಯಿಲ್ ಟರ್ಮಿನಲ್, 4 ಪಿನ್ ರಿಲೇ ನೀವು ಯಾವ್ದೇ ತಗೊಂಡ್ರು ಕಾಪರ್ ಇರೋದು ಸ್ವಿಚ್ ಟರ್ಮಿನಲ್, ಅಲ್ಯೂಮಿನಿಯಂ ಇರೋದು ಕಾಯಿಲ್ ಟರ್ಮಿನಲ್ ಫ್ರೆಂಡ್ಸ್. ನೋಡಿ, ನಾನು ಇಲ್ಲಿಂದ ತಿರ್ಸ್ತೀನಿ. ನೋಡಿ, ಇಲ್ಲಿ ಇದು ಕಾಯಿಲ್ ಟರ್ಮಿನಲ್, ಕಾಯಿಲ್ ಟರ್ಮಿನಲ್ ಅಟ್ಯಾಚ್ ಆಗಿ ಎಲ್ಲೋಗಿದೆ ನೋಡಿ, ಇದು ಕಾಯಿಲ್ ಟರ್ಮಿನಲ್. ನೋಡಿ, ಇಲ್ಲಿ ತಂತಿ ಸುತ್ತಿದ್ದಾರೆ ನೋಡಿ, ಒಳಗಡೆ ಸುತ್ತಿದ್ದಾರೆ. ಓಕೆನಾ. ನಾವಿಲ್ಲಿ ವೋಲ್ಟೇಜ್ ಕೊಟ್ಟಾಗ ಏನಾಗುತ್ತೆ, ನಮ್ಗೆ ಇದು ಬಂದು ಹೀಟ್ ಆಗುತ್ತೆ, ಹೀಟ್ ಆಗಿ ಮ್ಯಾಗ್ನೆಟೈಸ್ ಆಗುತ್ತೆ. ಮ್ಯಾಗ್ನೆಟೈಸ್ ಆಗಿ ಏನ್ ಮಾಡುತ್ತೆ, ಈ ಸ್ವಿಚ್ ನ ಆಕ್ಟಿವೇಟ್ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಎಕ್ಸಾಂಪಲ್ ಕೊಡ್ತೀನಿ ನಾನು. ಇದು ಫ್ಯೂಯಲ್ ಪಂಪ್ ಅನ್ಕೊಳ್ಳಿ. ಫ್ಯೂಯಲ್ ಪಂಪು ಗಾಡಿ ಪಂಪ್ ಒಳಗಡೆ ಇದೆ ಅಂದ್ರೆ, ಫ್ಯೂಯಲ್ ಟ್ಯಾಂಕ್ ಒಳಗಡೆ ಇದೆ ಫ್ಯೂಯಲ್ ಪಂಪ್. ಫ್ಯೂಯಲ್ ಅಲ್ಲಿ ಇರುವಂತ ಡೀಸೆಲ್ ಅಥವಾ ಪೆಟ್ರೋಲ್ ನ ನಾವು ಈಚೆ ತಗೋಬರಕ್ಕೆ ಕೆಲಸ ಯಾರು ಮಾಡ್ತಾರೆ, ಪಂಪ್ ಕೆಲಸ ಮಾಡೋದು. ಅದನ್ನ ಆಕ್ಟಿವೇಟ್ ಮಾಡೋದು ಯಾರು, ಈ ರಿಲೇ ಫ್ರೆಂಡ್ಸ್. ಇವಾಗ ಇಗ್ನಿಷನ್ ಸ್ವಿಚ್ ಆನ್ ಮಾಡಿದಾಗಲೇ ಯಾಕೆ ಡೀಸೆಲ್ ಅಥವಾ ಪೆಟ್ರೋಲ್ ಇಂಜಿನ್ ಒಳಗೆ ಬರುತ್ತೆ, ಅದಕ್ಕೆ ಕೆಲಸ ಇದು ಮಾಡುತ್ತೆ ಫ್ರೆಂಡ್ಸ್. ಅದೇನ್ ಮಾಡುತ್ತೆ, ಕೀ ಆನ್ ಮಾಡಿದಾಗ ನೀವೇನ್ ಮಾಡುತ್ತೆ, ಈ ಒಂದು ಕಾಯಿಲ್ ಟರ್ಮಿನಲ್ಗೆ ವೋಲ್ಟೇಜ್ ಬರುತ್ತೆ. ಈ ಒಂದು ಕಾಯಿಲ್ ಟರ್ಮಿನಲ್ ವೋಲ್ಟೇಜ್ ಬಂದಾಗ ಈ ಸುತ್ತಿದಾರಲ್ಲ ಫ್ರೆಂಡ್ಸ್, ಕಾಪರ್ ಸುತ್ತಿದಾರಲ್ಲ, ಈ ಕಾಪರ್ ಏನ್ ಮಾಡುತ್ತೆ, ಮ್ಯಾಗ್ನೆಟೈಸ್ ಆಗುತ್ತೆ. ಮ್ಯಾಗ್ನೆಟೈಸ್ ಆದಾಗ ಏನಾಗುತ್ತೆ, ಈ ಸ್ವಿಚ್ ಟರ್ಮಿನಲ್ ಆಕ್ಟಿವೇಟ್ ಮಾಡುತ್ತೆ. ಈ ಸ್ವಿಚ್ ಟರ್ಮಿನಲ್ ಆಕ್ಟಿವೇಟ್ ಮಾಡಿದಾಗ ಏನಾಯ್ತು, ಈ ಕಾಯಿಲೆ ಬಂದಿರುವಂತಹ ವೋಲ್ಟೇಜು ಈ ಸ್ವಿಚ್ ಟರ್ಮಿನಲ್ ಮುಖಾಂತರ ನಿಮ್ಗೆ ಯಾವ್ದಕ್ಕೆ ಹೋಯ್ತು, ಫ್ಯೂಯಲ್ ಪಂಪ್ ಹೋಯ್ತು. ಫ್ಯೂಯಲ್ ಪಂಪ್ ಹೋದಾಗ ಏನಾಯ್ತು, ಪಂಪ್ ಫ್ಯೂಯಲ್ ಟ್ಯಾಂಕ್ ಅಲ್ಲಿ ಇರುವಂತಹ ಪೆಟ್ರೋಲ್ ಅಥವಾ ಡೀಸೆಲ್ ನ ಇಂಜಿನ್ ಒಳಗೆ ತಗೊಬರುವಂತ ಕೆಲಸ ಮಾಡ್ತಾವೆ ಫ್ರೆಂಡ್ಸ್. ಅದಕ್ಕೋಸ್ಕರ ಎಕ್ಸಾಂಪಲ್ ಕೊಟ್ಟಿದ್ದು ನಾನಿದು. ಈ ತರ ಈ ರಿಲೇ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಓಕೆನಾ. ಇವಾಗ ನೆಕ್ಸ್ಟ್ ತಿಳ್ಕೊಳ್ಳೋಣ, ಈ ರಿಲೇನ ಯಾವ ರೀತಿ ಚೆಕ್ ಮಾಡೋದು, ಹೋಗಿದ್ದೆ ಚೆನ್ನಾಗಿದೆ ಯಾವ ರೀತಿ ಚೆಕ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ. ನೋಡಿ, ಫಸ್ಟ್ ನೀವು ತಿಳ್ಕೊಂಡು ಇವಾಗ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಕಾಯಿಲ್ ಟರ್ಮಿನಲ್ ಅಂದ್ರೆ ಯಾವ ಕಲರ್ ಇರುತ್ತೆ, ಅಲ್ಯೂಮಿನಿಯಂ ಕಲರ್ ಇರುತ್ತೆ. ಸ್ವಿಚ್ ಟರ್ಮಿನಲ್ ಅಂದ್ರೆ ಕಾಪರ್ ಕಲರ್ ಇರುತ್ತೆ ಫ್ರೆಂಡ್ಸ್, ತಿಳ್ಕೊಟ್ಟಿದ್ದೀನಿ. ಇವಾಗ ನೀವು ಇದನ್ನ ಚೆಕ್ ಮಾಡೋದು ಯಾವ ರೀತಿ, 3 ಸ್ಟೆಪ್ ಅಲ್ಲಿ ಚೆಕ್ ಮಾಡ್ಬೇಕು ಫ್ರೆಂಡ್ಸ್. ನಾವು ಎಷ್ಟು ಸ್ಟೆಪ್ ಚೆಕ್ ಮಾಡ್ಬೇಕು, 3 ಸ್ಟೆಪ್ ಚೆಕ್ ಮಾಡ್ಬೇಕು. ನಾವು 3 ಸ್ಟೆಪ್ ಅಲ್ಲೂ ಕರೆಕ್ಟ್ ಆಗಿ ಬಂತು ಅಂತ ಅಂದ್ರೆ ಈ ರಿಲೇ ಚೆನ್ನಾಗಿದೆ ಅಂತ. 3 ಸ್ಟೆಪ್ ಅಲ್ಲಿ 1 ಸ್ಟೆಪ್ ನಮಗೆ ಬ್ಯಾಡ್ ಬಂತು ಅಂದ್ರೆ ಈ ರಿಲೇ ಹೋಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆನಾ. ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ, ಹೆಂಗ್ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವ್ ಏನ್ ಮಾಡ್ಬೇಕು, ಈ ಸ್ವಿಚ್ ಟರ್ಮಿನಲ್ ಅಲ್ಲಿ ನಾವು ಕಂಟಿನ್ಯೂಟಿ ಚೆಕ್ ಮಾಡ್ಬೇಕು. ಯಾಕಂದ್ರೆ ಸ್ವಿಚ್ ಟರ್ಮಿನಲ್ ಒಂದಕ್ಕೊಂದು ಟಚ್ ಆಗಿ ಶಾರ್ಟ್ ಆಗಿತ್ತು ಅಂದ್ರೆ ನಮಗೆ ಸಪ್ಲೈ ಕರೆಕ್ಟ್ ಆಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ಈ ಸ್ವಿಚ್ ಚೆನ್ನಾಗಿದ್ಯಾ ಅದನ್ನ ಚೆಕ್ ಮಾಡಕ್ಕೆ ನಾವೇನ್ ಕಂಟಿನ್ಯೂಟಿ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಫಸ್ಟ್ ನಾನು ಸ್ವಿಚ್ ಟರ್ಮಿನಲ್ಗೆ ನಾನು ವೈರ್ನ ಜಾಯಿಂಟ್ ಮಾಡ್ತೀನಿ ಚೆಕ್ ಮಾಡೋದಕ್ಕೋಸ್ಕರ. ವೈರ್ನ ಜಾಯಿಂಟ್ ಮಾಡಿ ನಾನು ಮಲ್ಟಿಮೀಟರ್ ಅಲ್ಲಿ ನಾನು ಕಂಟಿನ್ಯೂಟಿ ತಗೊಂತೀನಿ. ಕಂಟಿನ್ಯೂಟಿ ಸೆಟ್ ಮಾಡ್ಕೊಂಡು ಫಸ್ಟ್ ಮಲ್ಟಿಮೀಟರ್ ಚೆಕ್ ಮಾಡ್ತೀನಿ ಕಂಟಿನ್ಯೂಟಿಗೆ ಇದೆಯಾ. ನೋಡಿ ಫ್ರೆಂಡ್ಸ್, ಸೌಂಡ್ ಬರ್ತಾ ಇದೆ, ನೋಡಿ ಸೌಂಡ್ ಬರ್ತಾನೆ. ಇವಾಗ ನಾನು ಏನ್ ಮಾಡ್ತೀನಿ, ಈ 2 ವೈರ್ಗೆ ನಾನು ಕಂಟಿನ್ಯೂಟಿ ಚೆಕ್ ಮಾಡ್ತೀನಿ. ಯಾವ ಸ್ವಿಚ್ ಇದು, ಸ್ವಿಚ್ ಟರ್ಮಿನಲ್ ಅಲ್ಲಿ, ಕಾಯಿಲ್ ಟರ್ಮಿನಲ್ ಅಲ್ಲ, ಸ್ವಿಚ್ ಟರ್ಮಿನಲ್. ಸ್ವಿಚ್ ಟರ್ಮಿನಲ್ ಕಂಟಿನ್ಯೂಟಿ ಚೆಕ್ ಮಾಡಕ್ ಕಂಟಿನ್ಯೂಟಿ ಬರಬಾರ್ದು ನನಗೆ ಫಸ್ಟ್ ಸ್ಟೆಪ್ ಅಲ್ಲಿ. ನೋಡಿ, ಕಂಟಿನ್ಯೂ ಬರ್ತಾ ಇದೆ, ನನಗೆ ಬರ್ತಾ ಇಲ್ಲ. ಅರ್ಥ ಏನು ಹಂಗಂದ್ರೆ, ಒಂದಕ್ಕೊಂದು ಟಚ್ ಆಗಿಲ್ಲ. ಸ್ವಿಚ್ ಟರ್ಮಿನಲ್ ಚೆನ್ನಾಗಿದೆ, ಒಂದಕ್ಕೊಂದು ಟಚ್ ಆಗಿಲ್ಲ ಅಂತ ಅರ್ಥ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಏನು, ಕಾಯಿಲ್ ಟರ್ಮಿನಲ್ ನಾವು ರೆಸಿಸ್ಟೆನ್ಸ್ ಚೆಕ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನ್ ಮಾಡಿದೆ, ನಾನು ಸ್ವಿಚ್ ಟರ್ಮಿನಲ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಿದೆ. ಸೆಕೆಂಡ್ ಸ್ಟೆಪ್ ಏನ್ ಮಾಡಬೇಕು, ಕಾಯಿಲ್ ಟರ್ಮಿನಲ್ ರೆಸಿಸ್ಟೆನ್ಸ್ ನ ಚೆಕ್ ಮಾಡಬೇಕು ಫ್ರೆಂಡ್ಸ್. ನಾನು ಇವತ್ತೇ ರೆಸಿಸ್ಟೆನ್ಸ್ ಗೆ ಸೆಟ್ ಮಾಡ್ಕೊಂತೀನಿ. ರೆಸಿಸ್ಟೆನ್ಸ್ ಗೆ ಸೆಟ್ ಮಾಡ್ಕೊಂಡು ಈ ಒಂದು ಪಿನ್ ತೆಗೆದು ನಾನು
ಕಾಯಿಲ್ ಟರ್ಮಿನಲ್ಗೆ ಫಿಕ್ಸ್ ಮಾಡ್ಕೋತೀನಿ. ಅಂದ್ರೆ ಇದು ಕಾಯಿಲ್ ಟರ್ಮಿನಲ್ ಅಂದ್ರೆ ಅಲ್ಯೂಮಿನಿಯಂ ಕಾಯಿಲ್ ಇರೋದಕ್ಕೆ ಫಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ಫಿಕ್ಸ್ ಮಾಡ್ಕೊಂಡು ನಾನು ಇದ್ರದ್ದು ರೆಸಿಸ್ಟೆನ್ಸ್ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಇದು ಯಾವ ತರ ಮಾಡಿರ್ತಾರೆ ಅಂತಂದ್ರೆ ರಿಲೇನ ಕಮ್ಮಿ ವೈಂಡಿಂಗ್ ಸುತ್ತಿದ್ರೆ ಕಮ್ಮಿ ರೆಸಿಸ್ಟೆನ್ಸ್ ಬರುತ್ತೆ, ಜಾಸ್ತಿ ವೈಂಡಿಂಗ್ ಸುತ್ತಿದ್ರೆ ಜಾಸ್ತಿ ರೆಸಿಸ್ಟೆನ್ಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಆ ತರ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ನೋಡಿ ನೀವು ನೋಡ್ಬೋದು ಕಾಪರ್ ಸುತ್ತಿರ್ತಾರೆ ಇಲ್ಲಿ, ಅದ್ರ ಮುಖಾಂತರ ರೆಸಿಸ್ಟೆನ್ಸ್ ವೇರಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಓಕೆನಾ, ಇವಾಗ ಈ ಕಾಪರ್ ಇರೋ ರೆಸಿಸ್ಟೆನ್ಸ್ ಚೆನ್ನಾಗಿದ್ಯಾ ಇಲ್ವಾ, ಹೋಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋದು ಫ್ರೆಂಡ್ಸ್. ಯಾವ್ದು ನಾವು ವೈಂಡಿಂಗ್ ಕಟ್ ಆಗಿರೋ ಒಳಗಡೆ ನಿಮ್ಗೆ ರೆಸಿಸ್ಟೆನ್ಸ್ ಬರೋದಿಲ್ಲ. ಇವಾಗ ನಮ್ಗೆ ರೆಸಿಸ್ಟೆನ್ಸ್ ಬರಬೇಕು ಫ್ರೆಂಡ್ಸ್. ಓಕೆನಾ, ನೋಡಿ ರೇಸಿಗೆ ಇಟ್ಟಿದ್ದೀನಿ ನಾನು. ರೆಸಿಸ್ಟೆನ್ಸ್ ನ ಹಿಡಿದು ಕನೆಕ್ಟ್ ಮಾಡಿದ್ದೀನಿ ನಾನು. ಮಲ್ಟಿಮೀಟರ್ ರೆಸಿಸ್ಟೆನ್ಸ್ ಬರ್ತಿದೆ ನಮಗೆ 98.6 ಬರ್ತಿದೆ ನೋಡಿ ಫ್ರೆಂಡ್ಸ್. 98.6 ಅಥವಾ 7 ohms ಬರ್ತಾ ಇದೆ. ಅರ್ಥ ಏನು, ಈ ರೆಸಿಸ್ಟೆನ್ಸ್ ಬರ್ತಾ ಇದೆ ಅಂದ್ರೆ ರಿಲೇ ಚೆನ್ನಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆನಾ, ರಿಲೇ ಹೋಗಿದ್ದು ಅಂದ್ರೆ ನಿಮ್ಗೆ ರೆಸಿಸ್ಟೆನ್ಸ್ ಬರೋದಿಲ್ಲ. ಓಕೆನಾ, ಈ ಗ್ರೀನ್ ಕಲರ್ ರಿಲೇ ಆದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ 100 ohms ಬರಬೇಕು. ಅಂದ್ರೆ 90 to 100 ನೋಡಿ ಎಷ್ಟನ್ನ ಬರ್ಬೋದು ಫ್ರೆಂಡ್ಸ್. ಅದೇ ಇದು ಬ್ಲಾಕ್ ಕಲರ್ ರಿಲೇ ಆಗಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ 170 ohms ಬರಬೇಕು. 165 to 175 ಬಂದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಈ ತರ ರೆಸಿಸ್ಟೆನ್ಸ್ ಬಂದ್ರೆ ನಿಮ್ಗೆ ಚೆನ್ನಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ರಿಲೇ ಸೆಕೆಂಡ್ ಸ್ಟೆಪ್ ಚೆನ್ನಾಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು 3 ಸ್ಟೆಪ್ ಚೆಕ್ ಮಾಡಬೇಕು. 3 ಸ್ಟೆಪ್ ಯಾವ ರೀತಿ ಚೆಕ್ ಮಾಡೋದು ನೋಡೋಣ ಫ್ರೆಂಡ್ಸ್. ಮೊದಲು ನಾವೇನ್ ಮಾಡ್ಬೇಕು, ಈ ಕಾಯಿಲ್ ಟರ್ಮಿನಲ್ ಅಲ್ಲಿ ನಾವು ವೋಲ್ಟೇಜ್ ಕೊಟ್ಟಾಗ ಸ್ವಿಚ್ ಟರ್ಮಿನಲ್ ಅಲ್ಲಿ ನಮಗೆ ಕಂಟಿನ್ಯೂಟಿ ಬರಬೇಕು. ಫಸ್ಟ್ ಏನಾಯ್ತು, ನಮಗೆ ಕಂಟಿನ್ಯೂಟಿ ಬಂದಿಲ್ಲ ನಮ್ಮ ಸ್ವಿಚ್ ಟರ್ಮಿನಲ್ ಅಲ್ಲಿ. ಇವಾಗ ಏನಾಗುತ್ತೆ, ಕಂಟಿನ್ಯೂಟಿ ಬರುತ್ತೆ. ಬಂದ್ರೆ ಚೆನ್ನಾಗಿದೆ ಅಂತ, ಬಂದ್ರೆ ರಿಲೇ ಹೋಗಿದೆ ಅಂತ ಅರ್ಥ ಫ್ರೆಂಡ್ಸ್. ನೋಡಿ ಇವಾಗ ನಾನು ಕಾಯಿಲ್ ಟರ್ಮಿನಲ್ಗೆ ಫಿಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಕಾಯಿಲ್ ಟರ್ಮಿನಲ್ಗೆ ಇದು ಅಲ್ಯೂಮಿನಿಯಂ ಇರೋದಕ್ಕೆ ನಾನು ಫಿಟ್ ಮಾಡ್ಕೊಂಡಿದ್ದೀನಿ ವೈರ್ನ. ನಾನು ಇವಾಗ ಏನೋ ವೋಲ್ಟೇಜ್ ಕೊಡ್ತೀನಿ. ನನಗೆ ವೋಲ್ಟೇಜ್ ಕೊಡ್ತೀನಿ, ತಿಳಿಸ್ಕೊಡು. ಟಚ್ ನೋಡಿ, ಬ್ಯಾಟ್ರಿ ಟಚ್ ಮಾಡ್ತಾ ಇದ್ದೀನಿ ನಾನೀಗ. ಪಾಸಿಟಿವ್ ನೆಗೆಟಿವ್ಗೆ ಟಚ್ ಮಾಡ್ತಾ ಇದ್ದೀನಿ. ನಾನು ಟಚ್ ಮಾಡಿದಾಗ ಏನಾಯ್ತಿದೆ ನೋಡಿ ಇಲ್ಲಿ. ನಾನು ಇವಾಗ ಇದನ್ನ ಮಲ್ಟಿಮೀಟರ್ನ ಕಂಟಿನ್ಯೂಟಿ ಸೆಟ್ ಮಾಡ್ಕೊತೀನಿ. ಕಂಟಿನ್ಯೂ ಸೆಟ್ ಮಾಡ್ಕೊಂಡು ಮಲ್ಟಿಮೀಟರ್ನ ನಾನು ಚೆಕ್ ಮಾಡ್ತೀನಿ. ಬೀಪ್ ಸೌಂಡ್ ಬರ್ತಾ ಚೆಕ್ ಮಾಡಿ, ಬೀಪ್ ಸೌಂಡ್ ಬರ್ತಾ ಇದೆ ನೋಡಿ. ಚೆಕ್ ಮಾಡ್ಕೊಂಡು ನೀವೇನು ಮಾಡಬೇಕು, ಈ ಕಡೆ ಟರ್ಮಿನಲ್ ನೀವೀಗ ಕಂಟಿನ್ಯೂಟಿ ಚೆಕ್ ಮಾಡಬೇಕು. ನೋಡಿ ಬರ್ತಾ ಇದೆ, ನೋಡಿ ನೋಡಿ ಬರ್ತಾ ಇದೆ. ಅಕಸ್ಮಾತ್ ಏನಾದ್ರು ಬಂದಿಲ್ಲ ಅಂತಂದ್ರೆ 3ನೇ ಸ್ಟೆಪ್ ಅಲ್ಲಿ ರಿಲೇ ಹೋಗಿದೆ ಅಂತ ಅರ್ಥ ಫ್ರೆಂಡ್ಸ್. ಇದು ಈ ರಿಲೇ ಇನ್ಸ್ಪೆಕ್ಷನ್ ಫ್ರೆಂಡ್ಸ್. ಓಕೆನಾ, ನಿಮ್ಗೆ ಈ ರಿಲೇ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ. ಈ ರಿಲೇ ವರ್ಕಿಂಗ್ ಗೊತ್ತಾಗಿದೆ, ಈ ರಿಲೇ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದು ಗೊತ್ತಾಗಿದೆ ಫ್ರೆಂಡ್ಸ್. ನಿಮ್ಗೆ ಏನು ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕೆಳಗೆ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.